ಇನ್ನು ರಾಜ್ಯದಲ್ಲಿ ಮೂಡ ಸಂಕಷ್ಟ ಕಾಂಗ್ರೆಸ್ಗೆ ಸುತ್ತಕೊಂಡಿರುವಂತಹ ಹೊತ್ತಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿದ್ದಾರೆ. ಮೂಡ ಹಗರಣದ ಹೊತ್ತಲ್ಲಿ ಎಐಸಿಸಿ ಅಧ್ಯಕ್ಷರನ್ನ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿದ್ದಾರೆ. ಇನ್ನು ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷರ ಭೇಟಿ ಮಾಡಿದ್ದಾರೆ ನಮ್ಮ ಕರ್ನಾಟಕದ ಬೆಳಗಾವಿಯ ಸಾಹುಕಾರ್. 3 ದಿನಗಳ ಹಿಂದೆ ಮಹದೇವಪ್ಪ ಪರಮೇಶ್ವರ್ ಜೊತೆ ಸತೀಶ್ ಜಾರಕಿಹೊಳಿ ಅವರು ಒಂದು ರಹಸ್ಯ ಚರ್ಚೆಯನ್ನ ಮಾಡಿದ್ರು. ಇನ್ನು ಆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಿದೆ, ಆ ಸಂದೇಶವನ್ನ ಹೊತ್ತು ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಅಕಸ್ಮಾತ್ ಏನಾದರೂ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂತಹ ಸಂದರ್ಭ ಎದುರಾದ್ರೆ ಪ್ಲಾನ್ ಬಿ ಏನು, ಇದು ಚರ್ಚೆ ಆಗಿರುವಂತಹ ವಿಷಯ. ಆಗ ಎಸ್ಸಿ ಅಥವಾ ಎಸ್ಟಿಗೆ ಸಿಎಂ ಸ್ಥಾನ ಸಿಗಬೇಕು ಅಂತ ಹೇಳಿ ಈ ಒಂದು ವಾದವನ್ನ, ಪ್ರಬಲವಾದಂತಹ ವಾದವನ್ನ ಈಗ ಸತೀಶ್ ಜಾರಕಿಹೊಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಮಂಡನೆಯನ್ನ ಮಾಡಿದ್ದಾರೆ. ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ಈಗ ಒಂದು ಸಭೆ ಬೆಂಗಳೂರಿನಲ್ಲಾಯಿತು, ಆ ಸಭೆಯ ಸಂದೇಶ ಈಗ ಡೆಲ್ಲಿಗೆ ತಲುಪಿದೆ. ಈಗ ತಲುಪಿ ನಂತರ ಯಾವೆಲ್ಲ ಬೆಳವಣಿಗೆ ಆಗಬಹುದು ಅಂತ ಡೀಟೇಲ್ಸ್ ಕೂಡ ಹಾಗಿದ್ರೆ. ಹಲೋ ಹರೀಶ್, ನಿಮಗೆ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಈಗ ಬೆಂಗಳೂರಲ್ಲಿ ಒಂದು ಸಭೆ ಆಯಿತು, ಸಚಿವರ ಸಭೆ ಆಯಿತು. ಆ ಸಭೆಯ ಸಂದೇಶವನ್ನ ಹೊತ್ತು ಈಗ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ತಲುಪಿಸಿದ್ದಾರೆ. ಈಗ ತಲುಪಿಸಿರುವಂತಹ ಒಂದು ಸಂದೇಶದಲ್ಲಿ ಯಾವೆಲ್ಲ ಬೆಳವಣಿಗೆ ಆಗಬಹುದು ಅಂತ ಡೀಟೇಲ್ಸ್ ಕೂಡ ಹಾಗಿದ್ರೆ. ಬಹುಶಃ ಸಂಪರ್ಕ ಸಾಧ್ಯವಾಗ್ತಿಲ್ಲ. ಸೊ ಯಾವ ಒಂದು ಸಭೆ ಆಯಿತು, ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಇವರು 3 ಜನ ಸಚಿವರು ಕೂತ್ಕೊಂಡು ಏನು ಸಭೆಯನ್ನ ಮಾಡಿದ್ರು, ಆ ಸಭೆಯ ಸಂದೇಶ ಏನಿತ್ತು, ಆ ಒಂದು ಸಂದೇಶದ ಅಥವಾ ಆ ಒಂದು ಸಭೆಯ ಸಾರಾಂಶವನ್ನ ಹೊತ್ತು ಡೆಲ್ಲಿಗೆ ತಲುಪಿಸುವಂತಹ ಕೆಲಸವನ್ನ ಇವತ್ತು ಸಚಿವ ಸತೀಶ್ ಜಾರಕಿಹೊಳಿ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು, ಆ ಚರ್ಚೆಯನ್ನ ಅಥವಾ ಆ ಒಂದು ಸಂದೇಶವನ್ನ ಈಗ ಅಲ್ಲಿ ತಲುಪಿಸಿದ್ದಾರೆ. ಅಕಸ್ಮಾತ್ ಏನಾದರೂ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂತ ಒಂದು ಹಂತಕ್ಕೇನಾದರೂ ರಾಜಕೀಯ ಸನ್ನಿವೇಶ ಬಿಲ್ಡಪ್ ಆದ್ರೆ ಆಗ ಪ್ಲಾನ್ ಬಿ ಆಗಿ ಮುಖ್ಯಮಂತ್ರಿ ಹುದ್ದೆಯನ್ನ ಎಸ್ಸಿ ಅಥವಾ ಎಸ್ಟಿ ಪಂಗಡಕ್ಕೆ ಸೇರಿದಂತಹ ನಾಯಕರಿಗೆ ಅಥವಾ ಶಾಸಕರಿಗೆ ಕೊಡಬೇಕು, ಹಿರಿಯ ನಾಯಕರಿಗೆ ಕೊಡಬೇಕು ಅನ್ನುವಂಥ ಒಂದು ಪ್ರಬಲವಾದಂತಹ ಒಂದು ವಾದವನ್ನ ಈಗ ಎಐಸಿಸಿ ಅಧ್ಯಕ್ಷರ ಮುಂದೆ ಸತೀಶ್ ಜಾರಕಿಹೊಳಿ ಮಂಡನೆ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.